Hi students, welcome to the class. As we discussed in last session, the origin and evolution of was the last topic. In that topic, we have discussed many points there like three theories: steady state theory, pulsating theory, after that Big Bang theory, and we have discussed about solar system. Earth is one of the planets in solar system. There we have discussed the origin and evolution of Earth, where the Earth formed at least 4.5 billion years ago. 4.5 billion years ago. It was a white hot mass of a melted rock. ಅದೊಂದು ಕುದಿಯುತ್ತಿರುವ ಕರಗಿದ ಬಂಡೆಯ ಒಂದು ಬಿಸಿ ಗೋಳದ ಥರ ಭೂಮಿ ಇತ್ತು ಅನ್ನೋದನ್ನು ನಾವು ಕೇಳ್ತೀವಿ. So many things had happened. So many collisions had happened. In one such large collision, which has caused Earth's tilt and formation of moon, this Earth's tilt and formation of moon resulted the creation of weather and climate on the Earth. ಭೂಮಿಯ ಆ ಕರಗಿದ ಬಂಡೆಯ ರೀತಿಯ ಸ್ಥಿತಿ, ಅಲ್ಲಿ ಧೂಮಕೇತುಗಳು ಉಲ್ಕೆಗಳ ನಡುವೆ ಘರ್ಷಣೆ ಉಂಟಾಗಿ ಭೂಮಿಯ ಮತ್ತು ಉಲ್ಕೆಗಳು ಧೂಮಕೇತುಗಳ ಜೊತೆ ಒಂದು ದೊಡ್ಡ ಘರ್ಷಣೆ ಕಾರಣದಿಂದ ಅಲ್ಲಿ ಭೂಮಿಯ ವಾಲುವಿಕೆ ಮತ್ತು ಚಂದ್ರನ ಉಗಮ ಅನ್ನೋದು ಪ್ರಾರಂಭ ಆಯಿತು. ಅದರ ಕಾರಣದಿಂದಾಗಿ ಅದು ಅಲ್ಲಿ ಒಂದು ವಾತಾವರಣ ನಿರ್ಮಾಣ ಆಗೋದಕ್ಕೆ ಪ್ರಾರಂಭ ಆಯಿತು ಅನ್ನೋದನ್ನು ನಾವು ಕೇಳಿದ್ದೀವಿ. ಸೊ the earth remained many billion years like a molten state. It remained a molten state. After that it began cooling. The volcanic activity reduced. ಭೂಮಿ ಒಂದು ಉರಿಯುವ ಗೋಳದ ಥರ ಇದ್ದಿದ್ದು, ಬಂಡೆಯ ಥರ ಇದ್ದಿದ್ದು, ಅದು ನಿಧಾನಕ್ಕೆ ತಂಪಾಗುವ ಪ್ರಕ್ರಿಯೆ ಪ್ರಾರಂಭ ಆದಾಗ ಅಲ್ಲಿ ಜ್ವಾಲಾಮುಖಿಗಳು, ಸ್ಫೋಟಗಳು, ಧೂಮಕೇತುಗಳು, ಉಲ್ಕೆಗಳು, ಅದರ ಘರ್ಷಣೆಗಳು, ಹೊಡೆತಗಳು ಅದೆಲ್ಲವೂ ಕಡಿಮೆ ಆಗ್ತಾ ಬಂತು. ದ ವಾಲ್ಕ್ಯಾನಿಕ್ ಆಕ್ಟಿವಿಟಿ ರೆಡ್ಯೂಸ್ಡ್. ಬಿಕಾಸ್ ಆಫ್ ದಿಸ್, after when this gradual cooling continues, it became the Earth's outer side become like a solid rock. It became like a solid rock. Because of this solid rock created or formulated mountains and valleys. This solid rock is called as crust. In that crust, the mountains and valleys has created. ಅಲ್ಲಿ ಜ್ವಾಲಾಮುಖಿಗಳು ಮತ್ತು ಘರ್ಷಣೆಗಳು, ಧೂಮಕೇತುಗಳು ಮತ್ತು ಉಲ್ಕೆಗಳ ಜೊತೆಗೆ ಏನು ಭೂಮಿಯ ಘರ್ಷಣೆ ಸಂಭವ ಆಗ್ತಾ ಇತ್ತು, ಅದು ಕಡಿಮೆ ಆಗ್ತಾ ಬಂದಂಗೆ, ಭೂಮಿಯ ತಂಪಾಗುವ ಪ್ರಕ್ರಿಯೆ ನಡೀತಾ ಬಂದಂಗೆ ಅಲ್ಲಿ ಏನಾಯಿತು ಅಂತಂದ್ರೆ, ಅಲ್ಲಿ ಭೂಮಿಯ ಮೇಲ್ಪದರ ಅದು ಕ್ರಸ್ಟ್ ಅನ್ನೋದು ಪ್ರಾರಂಭ ಆಯಿತು. ಬಿಕಾಸ್ ಆಫ್ ದ್ಯಾಟ್ ಕ್ರಸ್ಟ್, ದ್ಯಾಟ್ ಮೌಂಟೇನ್ಸ್ ಆ್ಯಂಡ್ ವ್ಯಾಲೀಸ್ ಫಾರ್ಮುಲೇಟೆಡ್. ಅಲ್ಲಿ ಪರ್ವತಗಳು ಮತ್ತು ಕಣಿವೆಗಳು ನಿರ್ಮಾಣ ಆಗಿದ್ದನ್ನು ಕೇಳ್ತೀವಿ. ಫ್ರೆಂಡ್ಸ್, ವೆನ್ ವಿ ಪುಟ್ ಒನ್ ಆಪಲ್ ಇನ್ ಹೋಮ್ ಫಾರ್ ಮೆನಿ ಡೇಸ್, ಆಫ್ಟರ್ ಫ್ಯೂ ಡೇಸ್ some folds and wrinkles we will
find in that apple. Some folds and wrinkles we will find in that apple, like this only. When that molten state reduced, the gradual cooling started. After that gradual cooling, it became volcanic activity reduced. After that it became like a solid rock. That solid rock is called as a crust. ಭೂಮಿಯ ಮೇಲ್ಪದರ ಅಂತ ಅದನ್ನು ಕರಿತೀವಿ. Because of that crust, the mountains and valleys had happened. So because of this, the primordial atmosphere started. The primordial atmosphere started, where the water was in the form of steam. Where the water was in the form of steam, that steam in further cooling condensed the steam to form clouds. It formated, this steam formated the clouds. Because of that clouds, rains had happened. Because of that rain, so many lakes, so many rivers, so many oceans, seas had situated in earth. ನೋಡಿ, ಭೂಮಿಯ ಮೇಲ್ಪದರ ಅಂತ ಹೇಳುವಾಗ ಒಂದು ಸೇಬು ಹಣ್ಣನ್ನು ನೆನಪು ಮಾಡ್ಕೊಳ್ತೀವಿ. ಒಂದು ಸೇಬು ಹಣ್ಣನ್ನು ಒಂದು ಮೂಲೆಯಲ್ಲಿ ಇಟ್ಟಾಗ ಹಲವಾರು ದಿನಗಳ ನಂತರ ಅದರ ಮೇಲೆ ಗೆರೆಗಳು ಬೀಳೋದು, ನೀರಿಗೆಗಳು ಬೀಳೋದು, ಅದು ಒಣಗಿ ಹೋಗೋದು, ಅದನ್ನು ನೋಡ್ತೀವಿ. ಅದೇ ರೀತಿ ಭೂಮಿ ತಂಪಾಗುವ ಪ್ರಕ್ರಿಯೆ ಪ್ರಾರಂಭ ಆದಾಗ ಅದು ಒಂದು ಬಂಡೆಯ ರೀತಿ ನಿರ್ಮಾಣ ಆಗೋದಕ್ಕೆ ಶುರುವಾಯಿತು. ಆ ಬಂಡೆಯನ್ನು ನಾವು ಕ್ರಸ್ಟ್ ಅಥವಾ ಭೂಮಿಯ ಮೇಲ್ಪದರ ಅಂತ ಕರಿತೀವಿ. ಆ ಮೇಲ್ಪದರದ ಕಾರಣದಿಂದಾಗಿ ಅಲ್ಲಿ ಪರ್ವತಗಳು ಮತ್ತು ಕಣಿವೆಗಳು ನಿರ್ಮಾಣ ಆಗಿದ್ದನ್ನು ನೋಡ್ತೀವಿ. ಆ ಪರ್ವತಗಳು, ಕಣಿವೆಗಳು ಪ್ರಾರಂಭ ಆದಮೇಲೆ ಅಲ್ಲೊಂದು ಪ್ರಾಥಮಿಕವಾದ ಒಂದು ವಾತಾವರಣ ಅಲ್ಲಿ ನಿರ್ಮಾಣ ಆಯಿತು. ಆ ಪ್ರಾಥಮಿಕ ಹಂತದ ವಾತಾವರಣದಲ್ಲಿ ನೀರು ಆವಿಯ ರೀತಿಯಲ್ಲಿ ಅಥವಾ ಒಂದು ಹಬೆಯ ರೀತಿಯಲ್ಲಿ ಇತ್ತು. ಆ ಹಬೆ ಅಥವಾ ಆವಿ ಅದು ಮೋಡಗಳ ನಿರ್ಮಾಣಕ್ಕೆ ಕಾರಣ ಆಯಿತು. ಆ ಮೋಡಗಳ ನಿರ್ಮಾಣದ ಕಾರಣದಿಂದ ಮಳೆಯಾಗುವುದಕ್ಕೆ ಶುರುವಾಯಿತು. ಮಳೆಯ ಕಾರಣದಿಂದಾಗಿ ಈ ಭೂಮಿಯ ಮೇಲ್ಪದರದಲ್ಲಿ ನದಿಗಳು, ಸಮುದ್ರಗಳು, ಕೆರೆಗಳು, ಹಳ್ಳಕೊಳ್ಳಗಳು ತಯಾರಾಗುವುದನ್ನು ನಾವು ನೋಡ್ತೀವಿ. ಆಫ್ಟರ್ ದಿಸ್ ಆಲ್ಸೋ ಅರ್ತ್ ವಾಸ್ ಸ್ಟಿಲ್ ನಾಟ್ ಕಂಪ್ಯಾಟಿಬಲ್ ಫಾರ್ ಲೈಫ್. ಇಷ್ಟೆಲ್ಲ ಆದರೂ ಸಹಿತ ಭೂಮಿಯ ಮೇಲ್ಪದರದಲ್ಲಿ ಅಥವಾ ಭೂಮಿಯಲ್ಲಿ ಜೀವನ ಮಾಡೋದು ಕಷ್ಟಕರ ಇತ್ತು. ಬಿಕಾಸ್ ಇನ್ ದ್ಯಾಟ್ ಅಟ್ಮಾಸ್ಫಿಯರ್ the wind of the earth was toxic. The wind of the earth was toxic. ಅದು ಭೂಮಿಯ ಮೇಲಿನ ಹಬೆ ಅಥವಾ ಗಾಳಿ ಅಂತ ಏನು ಹೇಳ್ತೀವಿ, ಅದು ವಿಷದಿಂದ ತುಂಬಿ ಹೋಗಿತ್ತು, ಅದು ಟಾಕ್ಸಿಕ್ ಆಗಿತ್ತು. ಹಾಗಾಗಿ ಇಷ್ಟೆಲ್ಲ ಪರಿವರ್ತನೆ ಆದರೂ ಸಹಿತ ಭೂಮಿ ಮೇಲೆ ಆ ಕಾಲದಲ್ಲಿ ಜೀವಿಗಳು ವಾಸ ಮಾಡೋದು ಸಾಧ್ಯ ಇರಲಿಲ್ಲ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಟಾಪಿಕ್ we will start the origin and evolution of life. Next topic is origin and evolution of life. So thank you.